ಕೂತು ಸಾಯಲಿಕ್ಕೆ ಬಿಡುವುದಿಲ್ಲ. ಯಾವುದು ಮುಸಿ ಮುಸಿ ಅದಕ್ಕೆ ಯಾಕೆ ಹೆದರುದ ಒಳ್ಳೆ ಕತೆ ಮಾರಿ ನಿಮ್ಗೆ. ಮುಸಿಗೆ ಹೆದರದವರು ಈ ಪ್ರಪಂಚದಲ್ಲಿ ಯಾರು? ಪ್ರತಿಯೊಬ್ಬರು ಹೆದರ್ತಾರೆ. ಯಾರ್ಯಾರ ಕತೆ ಬೇಡ, ನಿಮ್ಗೆ 3 ಮೂತ್ರಿಗಳ ಕತೆ ಗೊತ್ತುಂಟ? 3 ಮೂತ್ರಿಗಳ ಕತೆ ಗೊತ್ತುಂಟ? ಈಶ್ವರ ದೇವರು ಮೇಲೆ ಕೈಸಾಲೆಯಲ್ಲಿ ಹೋಗಿ ಕೂತಿದ್ದಾರೆ. ಯಾಕೆ ಕೂತದ್ದು? ಯಾಕೆ? ಸೊಳ್ಳೆಗೆ ಹೆದರಿ. ಮತ್ತೆ ಈ ವಿಷ್ಣು ದೇವರು ಹಾಲು ಕಡೆಯಲ್ಲಿ ಮಲಗಿದ್ದಾರೆ. ಯಾಕೆ? ಸೊಳ್ಳೆಗೆ ಹೆದರಿ. ಬ್ರಹ್ಮದೇವರು ಸತ್ವಲೋಕದಲ್ಲಿ ಹೋಗಿ ಕೂತಿದ್ದಾರೆ. ಅವರು ಸೊಳ್ಳೆಗೆ ಹೆದರಿ. ಇಷ್ಟು ಮೇಲೆ ಕೂತದ್ದು ಯಾಕೆ? ಸೊಳ್ಳೆಗೆ ಹೆದರಿ. ಇಲ್ಲದ್ರೆ ನಿಮ್ಮ ಗೋಲ್ ಮಂಡಿ ಅವಸ್ಥೆ ಹೇಳಿ ಪ್ರಯೋಜನ. ಇಲ್ಲಿ ಒಂದೊಂದು ಶಿವಲಿಂಗ ಮೂಡ್ತಾ ಇತ್ತು. ಯಾರು ಮಾಡ ಗೊತ್ತಾಗಿಲ್ವಾ? ಹುಚ್ಚರಾಗಿ ಮಾತಾಡ್ತೀನಿ. ಹುಚ್ಚರಾಗಿ ಮಾತಾಡುವ. ಹೌದು. ಸ್ವಲ್ಪ ಹೊತ್ತಾಗಿ ನಿಮ್ಗೆ ಹುಚ್ಚು ಹಿಡಿಸ್ತೀನಿ ನಾನು. ಯಾಕೆ? ನಾವು ಯಾರು? ಪೂಜಾರರು ಸ್ವಾಮಿ. ಪೂಜಾರರು. ಪೂಜಾರಿಯಾ? ಅದೇನ ಅಷ್ಟು ದಾಸರ ಪೂಜಾರಿಯ? ಓ ಅವಳು ಯಾರು? ಅವ್ರು ನಮ್ಮ ಜಾತಿಯವರು. ನೀವು ಹೀಗೆ ಹೇಳದಿರ್ತೀರ. ನೀವು ಕೊಟ್ರಲ್ವ ಸ್ವಾಮಿ? ನಾನು ನಿನ್ನ ಹೇಳಿದ್ದು ಮಾಡ. ಊರವರೆಲ್ಲ ಹೇಳಿದ್ರೆ ಈಗ ನೀವು ಸ್ವಲ್ಪ ಹೊತ್ತಲ್ಲಿ ಎದ್ದು ಹೋಗ್ತೀರಿ. ನೀವು ಇಷ್ಟು ಊರವರೆಲ್ಲ ಹೇಳಿದ್ರೆ ನಾನು ಕೆಟ್ಟವನ ನೋಡಿ. ಹೀಗೆ ಸೀಕ್ರಿ ಮಾತಾಡ್ಬೇಕು. ದೇವರು ನಿಮ್ಮನ್ನು ಇಷ್ಟು ಹಿಂದೆ ಹಾಕಿದ್ರು. ಇಲ್ಲಾಂದ್ರೆ ನಮಗೆ ಮುಂದೆ ಬರ್ತಿದ್ರಿ ಏನೋ ನೀವು. ಅದೆಲ್ಲ ಸ್ವಾಮಿ. ಈಗ ನೀವು ಯಾರಂತ ಗೊತ್ತಾಯ್ತು. ನೀವು ಬ್ರಾಹ್ಮಣರಲ್ವಾ? ಹಾ, ನಿಮ್ಗೂ ನಮಗೂ ಸಂಬಂಧ ಉಂಟು. ನಿಜವಾಗಿಯೂ ನಾವು ಪೂಜಾರಂತ ಆಗಲಿಕ್ಕೆ ಕಾರಣ ಏನು? ದಿನನಿತ್ಯ ದೇವರಿಗೆ ನಾವು ಪೂಜೆಯನ್ನು ಮಾಡ್ತಿದ್ದವರು ಯಾರೋ ಅವರೇ ಪೂಜಾರರು. ಒಂದು ದಿವಸ ನೀವು ನೂಲು ಹಾಕಿದವರು ಬಂದ್ರು ಅಂತೇಳಿ ನಿಮಗೆ ನಾವು ಜಾಗ ಕೊಟ್ಟದ್ದು. ನಮ್ಮನ್ನು ಹೊರಗಾಕಿ ನೀವು ಗಟ್ಟಿ ಮಾಡ್ಕೊಂಡು ಒಂದು ಲೆಕ್ಕದಲ್ಲಿ ನೀವು ಬ್ರಾಹ್ಮಣರು ಪೂಜಾರರು. ನೀವು ಅದಕ್ಕೆ ದುಡ್ಡ. ಮತ್ತೆ ಪೂಜಾರಿ ಯಾರು ಅಂತ ಕೇಳಿ ನಾವು ಚೀಂಕ್ರ ಪೂಜಾರಿ ಅಂತೇಳಿ ಅಷ್ಟು ಸಂದು ಮಾಡಬೇಡಿ ನೀವು. ನಿಮಗೆ ಜನಾರ್ದನ ಪೂಜಾರರು ಗೊತ್ತುಂಟ? ರಘುಮಾನ ಪೂಜಾರರು ಗೊತ್ತುಂಟ? ಬಂಗಾರಪ್ಪ ಗೊತ್ತುಂಟ? ಶ್ರೀನಿವಾಸ ಪೂಜಾರರು ಗೊತ್ತುಂಟ? ಅವರೆಲ್ಲ ಒಳ್ಳೆಯವರು. ಅವರು ಒಳ್ಳೆ. ಅವ್ರು ನಮ್ಮ ಜಾತಿ ಸ್ವಾಮಿ. ಹಾಗೆ ಬನ್ನಿ. ಸ್ವಲ್ಪ ಹೊತ್ತು ಹೆಚ್ಚು ಕಮ್ಮಿ ಆದರೆ ನಿಮ್ಗೆ ಸುದ್ದಿ ಇಲ್ಲದಂಗೆ ಮಾಡ್ತೀನಿ. ಯಾರು ನಿದ್ರೆ ಮಾಡಬೇಕು? ಅವ್ರು ಸಾಲ ತಗೊಂಡ್ರೆ ಬೇಸರ ಮಾಡಬೇಡ. ಇಲ್ಲ, ನಾನು ನಿನ್ನನ್ನು ಹೇಳಿ ನಮಗೆ